ಆತ್ಮೀಯ ಸ್ಪರ್ಧಾ ಮಿತ್ರರೇ, BR ಟ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸಿವಿಲ್ PSI 402 ಎಕ್ಸಾಮ್ನಲ್ಲಿ ಕೇರುವ ಮೆಂಟಲ್ ಎಬಿಲಿಟಿಯ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸೋಣ. ಮೊದಲಿನ ಪ್ರಶ್ನೆ, ಈ ಕೆಳಗಿನ ಸರಣಿಯಲ್ಲಿ ತಪ್ಪಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 25, 32, 64, 71, 74, 291, 1746. ನೋಡ್ರಿ, ಇಲ್ಲಿ ಮೊದಲಿಗೆ ನಾವು ಸಂಖ್ಯೆಗಳನ್ನು ಬರೆದುಕೊಳ್ಳೋಣ. 25, ನೆಕ್ಸ್ಟ್ ಮುಂದಿನ ಸಂಖ್ಯೆ 32, 64, ನೆಕ್ಸ್ಟ್ ಮುಂದಿನ ಸಂಖ್ಯೆ 71, ಅದೇ ರೀತಿ ಅದರ ಮುಂದಿನ ಸಂಖ್ಯೆ 74, ಅದರ ಮುಂದಿನ ಸಂಖ್ಯೆ 291, ಅದರ ಮುಂದಿನ ಸಂಖ್ಯೆ 1746. ಈ ಸರಣಿಯನ್ನು ಗಮನಿಸಿದಾಗ ನೋಡ್ರಿ, 25 32 ಆಗತ್ತಂದ್ರೆ ಇಲ್ಲಿ ನಾವೇ ನೋಡ್ಬೇಕಂದ್ರೆ +7 ಮಾಡ್ಕೋಬೇಕಿಲ್ಲ. +7 ಮಾಡ್ಕೊಂಡಾಗ 32 ಆಗ್ತೈತಿ. ಅದೇ ರೀತಿ 32 64 ಆಗತ್ತಂದ್ರೆ ಇಲ್ಲಿ ಏನು ಮಾಡ್ಕೋಬೇಕು, ಇಂಟು 2 ಮಾಡ್ಕೋಬೇಕು. ನಾವು ಇಲ್ಲಿ ಗುಣಲಬ್ಧ ಮಾಡ್ಕೋಬೇಕು. ನೆಕ್ಸ್ಟ್ ಅದೇ ರೀತಿ 64 ಇದ್ದದ್ದು 71 ಆಗತ್ತಂದ್ರೆ ಏನಾಗಬೇಕಂದ್ರೆ ಇಲ್ಲಿ 64 ಇದ್ದದ್ದು 71 ಆಗತ್ತಂದ್ರೆ ಇಲ್ಲಿ ನಾವು +2 ಮಾಡ್ಕೋಬೇಕು. +2. ನೆಕ್ಸ್ಟ್ ಆ್ಯಕ್ಚುಲಿ ನಾವಿಲ್ಲಿ ಕೊನೆಗೆ ನೋಡಿದಾಗ ನೋಡ್ರಿ ಏನಾಗ್ತಂದ್ರೆ 291 1746 ಆಗೈತಂದ್ರೆ 291 ಇಂಟು 6 ಮಾಡ್ಕೊಂಡಾಗ 6, 12, 17 ಅಂದರೆ ಇಲ್ಲಿ ಏನಾಗತ್ತಂದ್ರೆ ಇಂಟು 6 ಆಗತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಇಂಟು 2 ಆಗೈತಿ, ಇಲ್ಲಿ ಇಂಟು 6 ಆಗೈತಿ. ಹಂಗಾರೆ ಇದ್ರ ಹಿಂದಿನ ಸಂಖ್ಯೆ ಇಲ್ಲಿ ಏನಾಗಬೇಕು, ಆ್ಯಕ್ಚುಲಿ ಇಲ್ಲಿ ಏನಾಗಬೇಕಂದ್ರೆ +2 ಆದ ನಂತರ ಇಲ್ಲಿ ನೋಡ್ರಿ, ಇಲ್ಲಿ ಇಂಟು 2 ಆಗೈತಿ ಅಂದ್ರೆ ಇಲ್ಲಿ ಏನಾಗಬೇಕು, ಇಂಟು 4 ಆಗಬೇಕು. ಇಲ್ಲಿ ಇಂಟು 4 2 ಆದಾಗ ಇಂಟು 4 ಆದೈತಿ. ನೆಕ್ಸ್ಟ್ ಇಲ್ಲಿ ಇಂಟು 6 ಆದೈತಿ. ನಡ್ಬರ್ಕ್ ಒಂದಿಷ್ಟು ಗ್ಯಾಪ್ ಇರಬೇಕು. ಬಟ್ ಇಲ್ಲಿ 71 ಇಂಟು 4 ಇಲ್ಲಿ 71ಕ್ಕೆ ಏನು ಮಾಡ್ಯಾರು, 74 ಮಾಡ್ಯಾರ. ಅಂದ್ರೆ ಜಸ್ಟ್ 3 ಕೂಡಿಸ್ಯಾರ. ಬಟ್ ಆ ರೀತಿ ರೂಲ್ ಇಲ್ಲಿ ಅಪ್ಲೈ ಆಗೋದಿಲ್ಲ. ನಾವು 71ಕ್ಕೆ 4ದಿಂದ ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ ನೋಡ್ರಿ, ನಾವಿಲ್ಲಿ ಏನು ಮಾಡ್ಬೇಕಂದ್ರೆ 71ಕ್ಕೆ 4ರಿಂದ ಗುಣಾಕಾರ ಮಾಡಬೇಕು. 4 1 4, 7 4 28 ಅಂದರೆ ಇಲ್ಲಿ ಎಷ್ಟು ಆಗಬೇಕು, 288 ಬರಬೇಕು. ನೋಡ್ರಿ, ಇಲ್ಲಿ 284. ನೆಕ್ಸ್ಟ್ ಇದಕ್ಕೆ 7 ಮತ್ತು ಆ್ಯಸ್ ಇಟ್ ಈಸ್ ಇಲ್ಲಿ ಪ್ಲಸ್, ಆಮೇಲೆ ಇಲ್ಲಿ ಪ್ಲಸ್ ಆಗೈತಿ, ಇಲ್ಲಿ ಪ್ಲಸ್ ಮಾಡ್ಕೊಂಡಾಗ 284 + 7 ಕೂಡಿಸಿದ್ರೆ ಮತ್ತೆ ಏನಾಗ್ತದೆ, ನಮ್ಗೆ 291 ಬರ್ತೈತಿ. ನೆಕ್ಸ್ಟ್ ಮುಂದುವರೆದು 291ಕ್ಕೆ ನಾವು 6ರಿಂದ ಗುಣಾಕಾರ ಮಾಡಿದಾಗ 1746 ಬರ್ತೈತಿ. ಹಾಗಾದ್ರೆ ಇಲ್ಲಿ ತಪ್ಪಾದ ಆಯ್ಕೆ ಯಾವುದು ಅಂದರೆ 74 ಅಲ್ಲ. ಆ 74ರ ಜಾಗದಲ್ಲಿ ಯಾವ್ದು ಬರ್ಬೇಕಂದ್ರೆ 284 ಬರಬೇಕು. ಅದಕ್ಕೆ ಇಲ್ಲಿ ತಪ್ಪಾದ ಸಂಖ್ಯೆ ಯಾವುದಂತಂದ್ರೆ 74. ನೆಕ್ಸ್ಟ್ ಕ್ವಶನ್ ನೋಡ್ರಿ, 150 ವಿದ್ಯಾರ್ಥಿಗಳಲ್ಲಿ 45 ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್, ಆಮೇಲೆ 50 ಅಕೌಂಟ್ನಲ್ಲಿ, 30 ಕಾಸ್ಟಿಂಗ್ನಲ್ಲಿ, 30 ಮ್ಯಾನೇಜ್ಮೆಂಟ್ ಮತ್ತು ಅಕೌಂಟ್ 2ರಲ್ಲಿ, 32 ಅಕೌಂಟ್ ಮತ್ತು ಕಾಸ್ಟಿಂಗ್ 2ರಲ್ಲೂ, 35 ಮ್ಯಾನೇಜ್ಮೆಂಟ್ ಮತ್ತು ಕಾಸ್ಟಿಂಗ್ 2ರಲ್ಲೂ ಮತ್ತು 25 ವಿದ್ಯಾರ್ಥಿಗಳು ಎಲ್ಲ 3 ವಿಷಯಗಳಲ್ಲಿ ಉತ್ತೀರ್ಣರಾಗಿದ್ದಾರೆ. ಕನಿಷ್ಠ ಒಂದು ವಿಷಯದಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ ಕಂಡುಹಿಡಿಯಿರಿ. ಮೊದಲಿಗೆ ನಾವು ನೋಡ್ಕೋಬೇಕಂತಂದ್ರೆ ಮ್ಯಾನೇಜ್ಮೆಂಟ್ನಲ್ಲಿ ಎಷ್ಟು ವಿದ್ಯಾರ್ಥಿಗಳದಾರು ಅಂತ ನೋಡೋದು ಅಂದ್ರೆ ಮ್ಯಾನೇಜ್ಮೆಂಟದಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಂದ್ರೆ 45. ಅದೇ ರೀತಿ ಅಕೌಂಟ್ ಸೆಕ್ಷನ್ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು 50. ನೆಕ್ಸ್ಟ್ ಕಾಸ್ಟಿಂಗ್ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಎಷ್ಟು ನೋಡ್ರಿ, 30. ಇವು ಮೂರನ್ನು ನಾವೇನು ನೋಡ್ಕೋಬೇಕಂದ್ರೆ ಇಲ್ಲಿ ಪ್ಲಸ್ ಮಾಡ್ಕೋಬೇಕು. ಪ್ಲಸ್ ಮಾಡ್ಕೊಂಡಾಗ 50, 30, 80, 80, 45 ಅಂದ್ರೆ 125 ಸಿಗ್ತೈತೆ ನಮ್ಗೆ, 125. ನೆಕ್ಸ್ಟ್ ಇದನ್ನು ಮುಂದುವರಿದು
ಇಲ್ಲಿರ್ತಕ್ಕಂಥ ನೋಡ್ರಿ 30 ಜನ. ಈ 30 ಜನ ಏನದಾರಲ್ಲ ಇವರು ಮ್ಯಾನೇಜ್ಮೆಂಟ್ ಮತ್ತು ಅಕೌಂಟ್ ಎರಡರಲ್ಲಿ ಅದಾರಲ್ಲ. ಮ್ಯಾನೇಜ್ಮೆಂಟ್ ಪ್ಲಸ್ ಅಕೌಂಟ್ ಇದರಲ್ಲಿ ಎರಡೂ ವಿಷಯದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ 30. ಅದೇ ರೀತಿ ಇಲ್ಲಿರ್ತಕ್ಕಂಥ 32 ಏನದಾರಲ್ಲ ಇವರು ಅಕೌಂಟ್ ಮತ್ತು ಕಾಸ್ಟಿಂಗ್ ಎರಡೂ ಸೇರಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ 32. ನೆಕ್ಸ್ಟ್ ಮುಂದುವರೆದು ಇನ್ನು 35 ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಮತ್ತು ಕಾಸ್ಟಿಂಗ್. ಮ್ಯಾನೇಜ್ಮೆಂಟ್ ಮತ್ತು ಕಾಸ್ಟಿಂಗ್ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ 35. ಇವರು ಡಬಲ್ ಅದಾರ. ಇವರು ಡಬಲ್ ಆಯ್ತಂದ್ರೆ ಇದನ್ನು ಪ್ಲಸ್ ಮಾಡ್ಕೊಂಡಾಗ 30 32 ಅಂದ್ರೆ 62 ಒಂದು 35 ಅಂತಂದ್ರೆ ಎಷ್ಟು ಸಿಗ್ತೈತೆ ಅಂದ್ರೆ ನಿಮ್ಗೆ ಇಲ್ಲಿ 97 ಸಿಗ್ತೈತಿ. 97 ಈ ಮೂರತ್ತನ್ನು ಪ್ಲಸ್ ಮಾಡ್ಕೊಂಡಾಗ 97 ಬರ್ತೈತಿ. ನಾವು ಏನು ಮಾಡ್ಬೇಕು ಪ್ರಶ್ನೆ ನೋಡ್ರಿ, ಕನಿಷ್ಠ ಒಂದು ವಿಷಯದಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲಿ ಅದಾರಲ್ಲ. ಇನ್ನು 45 ಜನ ಏನಂತ ಅದಾರಲ್ಲ ಇವರು ಮ್ಯಾನೇಜ್ಮೆಂಟದಲ್ಲಿ ಇರೋದ್ರ ಜೊತೆಗೆ ಅಕೌಂಟದಲ್ಲಿ ಇರ್ಬೋದು. ಅಂದ್ರೆ ಕಾಮನ್ ಇರೋಂಗಿಲ್ಲ. ಇದಕ್ಕಾಗಿ ಈ 45ರಲ್ಲಿ 30 ಜನನೂ ಇರ್ಬೋದು, ಈ 50ರಲ್ಲಿ ಈ 30 ಜನನೂ ಇರ್ಬೋದು. ನೆಕ್ಸ್ಟ್ ಇಲ್ಲಿರ್ತಕ್ಕಂಥ 30ರಲ್ಲಿ M+C ಐತಲ್ಲ, M+Cಯಲ್ಲಿ ಈ 35 ಜನಲ್ಲಿ ಕೆಲವೊಂದಿಷ್ಟು ಜನ ಇದರೊಳಗೆ ಇರ್ತಾರೆ. ಹೀಗಾಗಿ ನಾವೇನು ನೋಡ್ಕೋಬೇಕಂತಂದ್ರೆ 125ರಲ್ಲಿ 97 ಮೈನಸ್ ಮಾಡ್ಕೊಳ್ಬೇಕು. 125ರಲ್ಲಿ 97 ಕಳ್ಕೊಂಡಾಗ 25 ಅಂತ ಸಿಗ್ತೈತೆ ನಮ್ಗೆ. ನೆಕ್ಸ್ಟ್ ಮುಂದುವರೆದು ಇನ್ನು 25 ಜನ ಏನಾಗ್ಯಾರ ಅಂದರೆ ಎಲ್ಲ 3 ವಿಷಯಗಳಲ್ಲಿ ಉತ್ತೀರ್ಣರಾಗಿದ್ದಾರೆ. 25 ಜನ 3 ವಿಷಯಗಳಲ್ಲಿ ಉತ್ತೀರ್ಣರಾಗಿದ್ದಾರೆ. ಕಾಮನ್ ಆಗಿ ಎಲ್ಲ ವಿಷಯದಲ್ಲಿ ಅದಾರ. ಮ್ಯಾನೇಜ್ಮೆಂಟ್, ಕಾಸ್ಟಿಂಗ್, ಅಕೌಂಟ್ ಪ್ಲಸ್ ಕಾಸ್ಟಿಂಗ್ ಇವರು ಎಷ್ಟು ಅದಾರ ಅಂತಂದ್ರೆ 25 ಜನ. ಇವರು 25 ಜನ ಅದಾರ. ಅದೇ 25 ನಾವು ನೋಡ್ಕೋಬೇಕಂದ್ರೆ ಇದು ಆ್ಯಕ್ಚುಲಿ 28 ಇದೆ, 28. ಈ 28ಗೆ 25 ಪ್ಲಸ್ ಮಾಡ್ಕೋಬೇಕು. ಅವಾಗ ಎಷ್ಟು ಸಿಗ್ತೈತೆ ಅಂದ್ರೆ ನಮಗಿಲ್ಲಿ 8 5 13, ಒಂದು ಕೈಲ ಬತ್ತು 53. ಇಲ್ಲಿ ಸರಿಯಾದ ಉತ್ತರ ಎಷ್ಟಂತಂದ್ರೆ 53. ಕನಿಷ್ಠ ಒಂದಾದರೂ ವಿಷಯದಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಂದ್ರೆ 53, ಮೊದಲ ಆಯ್ಕೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಒಬ್ಬ ವ್ಯಕ್ತಿ ಎಸ್ಕಲೇಟರ್ನಲ್ಲಿ ಪ್ರತಿ ಸೆಕೆಂಡಿಗೆ 4 ಹೆಜ್ಜೆಗಳ ವೇಗದಲ್ಲಿ ನಡೆದು 15 ಸೆಕೆಂಡ್ಗಳಲ್ಲಿ ಇನ್ನೊಂದು ತುದಿಯನ್ನು ತಲುಪುತ್ತಾನೆ. ಹಿಂದಿರುಗುವಾಗ ಅದೇ ವೇಗದಲ್ಲಿ ನಡೆಯುತ್ತಾ 45 ಸೆಕೆಂಡ್ಗಳಲ್ಲಿ ಆರಂಭಿಕ ಸ್ಥಳವನ್ನು ತಲುಪಿದರೆ ಎಸ್ಕಲೇಟರ್ನಲ್ಲಿರುವ ಮೆಟ್ಟಿಲುಗಳ ಸಂಖ್ಯೆ ಎಷ್ಟು? ನೋಡ್ರಿ, ಇಲ್ಲಿ ಎಸ್ಕಲೇಟರ್ನಲ್ಲಿ ಮೆಟ್ಟಿಲುಗಳು ಇರ್ತಾವೆ. ಒಬ್ಬ ವ್ಯಕ್ತಿ ಒಂದು ಹೆಜ್ಜೆಯನ್ನು ಕಿತ್ತಿಟ್ಟಾನಂದ್ರೆ ಅದರ ಅರ್ಥ ಒಂದು ಮೆಟ್ಟಿಲನ್ನು ದಾಟ್ಯಾನಂದಂಗೆ. ಈಗ 4 ಹೆಜ್ಜೆ ಇಟ್ಟಾನಂತಂದ್ರೆ ಏನಾಗ್ತೈತಿ? 4 ಹೆಜ್ಜೆ ವೇಗದಲ್ಲಿ 4 ಹೆಜ್ಜೆ ಇಟ್ಟಾನಂದ್ರೆ ಅವ್ನು 4 ಮೆಟ್ಟಿಲನ್ನು ದಾಟಿರ್ತಾನೆ ಆ್ಯಕ್ಚುಲಿ. ಆಮೇಲೆ ನಾವು ಇದನ್ನು ಟ್ರೈನ್ ಪ್ರಾಬ್ಲಮ್ ಮೇಲೆ ಇರ್ತಕ್ಕಂಥ ಅದ್ರ ಮೇಲೆ ಬಂದಿರತಕ್ಕಂಥ ಪ್ರಶ್ನೆ ಇದು. ನಾವು ಮೊದಲು ಏನು ಮಾಡ್ಕೋಬೇಕಂದ್ರೆ ದೂರವನ್ನು ಕಂಡುಹಿಡಿಯಬೇಕು ನೋಡ್ರಿ. ಫಸ್ಟ್ ದೂರ = ವೇಗ ಇಂಟು ಕಾಲ. ಇದು ಸೂತ್ರ ನಮ್ಗೆ ಗೊತ್ತೈತಿ. ಅಂದರೆ ಒಟ್ಟು ಮೆಟ್ಟಿಲುಗಳ ಸಂಖ್ಯೆ ಅಂದ್ರೆ ನಾವು ದೂರ ಅಂತ ತೊಗೋಬೇಕಿಲ್ಲಿ. ಆ ಮೆಟ್ಟಿಲುಗಳು ಎಷ್ಟು ಅದಾವ ಅನ್ನೋದು ಗೊತ್ತಿಲ್ಲ, ಬಟ್ ಇಲ್ಲಿ ವೇಗ ಎಷ್ಟು ತೊಗೋಬೇಕಂದ್ರೆ ನೋಡ್ರಿ, ಆ್ಯಕ್ಚುಲಿ ಎಸ್ಕಲೇಟರ್ ಕೂಡ ಚಲಿಸ್ತಿರ್ತೈತಿ ಮತ್ತು ವ್ಯಕ್ತಿಯೂ ಅದ್ರ ಜೊತೆ ಹೋಗಿರ್ತಾನೆ, ಕೆಳಗಿಂದ ಮೇಲೆ ಹೋಗಿರ್ತಾನೆ. ಆವಾಗ ನಾವಿಲ್ಲಿ ವ್ಯಕ್ತಿಯ ವೇಗ ಎಷ್ಟೈತಿ ಅಂದ್ರೆ 4 ಹೆಜ್ಜೆಯಷ್ಟು ವೇಗ ಐತಿ. ಅಂತ ವ್ಯಕ್ತಿ ವೇಗ ಎಷ್ಟೈತಿ? 4 ಹೆಜ್ಜೆ ಪ್ಲಸ್ ಅವನಿಗೆ ಎಸ್ಕಲೇಟರ್ ವೇಗನ ಕೂಡ ಏನು ಮಾಡ್ತೈತಿ ಅಂದ್ರೆ ಪುಷ್ ಮಾಡ್ತಿರ್ತೈತಿ. ಅದರ ವೇಗವನ್ನು ನಾವು ಎಕ್ಸ್ ಅಂತ ತೊಗೊಂಡಿರ್ತಂದ್ರೆ ಇಲ್ಲಿ ವೇಗ ಏನಾಗ್ತೈತಿ? 4 + x ಆಗ್ತೈತಿ. ಆಮೇಲೆ ಇದು ವೇಗ 4 + x ಅನ್ನೋದು ವೇಗ. ನೆಕ್ಸ್ಟ್ ಕಾಲ ನೋಡ್ರಿ, ಇಲ್ಲಿ 15 ಸೆಕೆಂಡ್ಗಳಲ್ಲಿ ಹೋಗಿ ತಲುಪ್ತಾನೆ. ಅಂದ್ರೆ ಕಾಲ ಎಷ್ಟಂದ್ರೆ ಇಲ್ಲಿ 15 ಸೆಕೆಂಡ್. ನಾವು ಇದನ್ನು ದೂರವನ್ನು ಡಿ ಅಂತ ತೊಗೊಂಡಾಗ ಇದು ಮೊದಲನೇದಾಗಿ ಫಸ್ಟ್ ಅವ ಕೆಳಗಿಂದ ಹೋಗಿ ಮೇಲ್ತುದಿಯಲ್ಲಿ ತಲುಪಿರ್ತಾನೆ. ಆವಾಗ ಈ ರೀತಿಯ ಸಮೀಕರಣ ರಚನೆ ಆಗ್ತೈತಿ. ಡಿ = ಏನಾಗ್ತೈತೆ ಅಂದ್ರೆ ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 15 × 4 = 60 ಪ್ಲಸ್
ಎಕ್ಸ್ ಇಂಟು 15 ಅಂದ್ರೆ 15 ಎಕ್ಸ್ ಅಂತ ಸಿಗ್ತೈತೆ. ಇನ್ನು ವಾಪಸ್ ಪುನಃ ಬರುವ ಸಂದರ್ಭದಲ್ಲಿ ಹಿಂದಿರುಗುವಾಗ ನೋಡ್ರಿ, ಎಸ್ಕಲೇಟರ್ನ ತನ್ನ ದಿಕ್ಕು ಬದಲಾಯಿಸ್ತಲ್ಲ, ಕೆಳಗಿನವ್ರನ್ನ ಮೇಲೆ ಹೋಯ್ತೈತಿ. ಆವಾಗ ವಾಪಸ್ ಬರ್ತಕ್ಕಂಥ ಸಂದರ್ಭದಲ್ಲಿ ಅದೇ ವೇಗದಲ್ಲಿ ಅದೇ ವೇಗ ಅಂತಂದ್ರೆ ಏನಿಲ್ಲ, ಸ್ಪೀಡ ಅವ್ನು 4 ಹೆಜ್ಜೆ, ಹೋಗುವ ಹೊತ್ನಾಗೂ 4 ಹೆಜ್ಜೆ, ಪುನಃ ಬರುವ ಹೊತ್ನಾಗ ಕೂಡ 4 ಹೆಜ್ಜೆ. ಅವಾಗ ಕೂಡ ವೇಗ ಏನಾಗ್ತೈತಿ, ಅವನ ವ್ಯಕ್ತಿ ವೇಗ ಸೇಮ್ ಇರ್ತೈತಿ. ಆದ್ರೆ ಇಲ್ಲಿ ಎಸ್ಕಲೇಟರ್ ಏನು ಮಾಡ್ತದಂದ್ರೆ ಮೈನಸ್ ಹಾಕಿರ್ತೈತಿ, ಯಾಕಂದ್ರೆ ಅವನ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಿರ್ತೈತಿ. ಹಿಂಗಾಗಿ ಏನು ಮಾಡ್ಕೋಬೇಕು ನಾವು ಇಲ್ಲಿ ಅಂದ್ರೆ ಮೈನಸ್ ಎ ಅನ್ನು ಮಾಡ್ಕೋಬೇಕು. ಇಲ್ಲಿ ಮೈನಸ್ ನಾವು ಎಕ್ಸ್ ಅಂತ ತೊಗೊಂಡು ಅಂದ್ರೆ ಎಕ್ಸ್ ಅಂತ ತೊಗೊಳ್ಳೋಣ. ಆಮೇಲೆ ಇಲ್ಲಿ ಕಾಲ ಎಷ್ಟೈತೆ ನೋಡ್ರಿ, 45 ಸೆಕೆಂಡುಗಳಲ್ಲಿ ಆರಂಭಿಕ ಸ್ಥಳವನ್ನು ತಲುಪ್ತಾನೆ. ವಾಪಸ್ ಬರೋಕೆ ಎಷ್ಟು ಸೆಕೆಂಡ್ ಬೇಕಂದ್ರೆ ಅವ್ನಿಗೆ 45 ಸೆಕೆಂಡ್ ಬೇಕು. ಇದನ್ನು ನಾವು ವೇಗ, ಆಮೇಲೆ ಇದು ಕಾಲ ಎರಡು ಗುಣಾಕಾರ ಮಾಡಿದ್ರೆ ನಮಗೇನು ಸಿಗ್ತದೆ ಅಂದ್ರೆ ಡಿಸ್ಟನ್ಸ್, ದೂರ ಸಿಗ್ತದೆ. ಆಮೇಲೆ 45 4 ಗುಣಾಕಾರ ಮಾಡಿಕೊಂಡ್ರೆ 45 4 180 ಬರ್ತೈತಿ. ಮೈನಸ್ ಎಕ್ಸ್ ಇಂಟು 45 ಆಯ್ತಂದ್ರೆ 45 ಎಕ್ಸ್ ಈಕ್ವಲ್ ಟು ದೂರವನ್ನು ಸೇಮ್ ನೋಡ್ರಿ. ಈ ರೀತಿ ಹೋಗಾಕೂ ದೂರ ಸೇಮ್ ಇರ್ತೈತಿ ಹೋಗೋ ಸಂದರ್ಭದಲ್ಲಿ, ಅದೇ ರೀತಿ ಬರುವ ಸಂದರ್ಭದಲ್ಲಿ ಕೂಡ ದೂರ ಸೇಮ್ ಇರ್ತದೆ. ದೂರದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಇದನ್ನು ನಾವು ಡಿ ಅಂತ ತೊಗೊಂಡಾಗ ಇಲ್ಲಿ ಹೋಗುವ ಸಂದರ್ಭದಲ್ಲಿ ದೂರ ಐತಿ, ಬರುವ ಸಂದರ್ಭದಲ್ಲಿ ದೂರ ಐತಿ. ಎರಡು ಡಿಗೆ ಸಮಾಧಾನ ನೋಡ್ರಿ. 60 ಪ್ಲಸ್ 15 ಎಕ್ಸ್ ಅದು ಡಿಗೆ ಸಮ ಐತಿ. ಅದೇ ರೀತಿ 180 ಮೈನಸ್ 45 ಎಕ್ಸ್ ಅದು ಡಿಗೆ ಸಮ ಐತಿ. ಹೀಗಾಗಿ ನಾವು ಎರಡು ಸಮೀಕರಣಗಳನ್ನು ಒಂದಕ್ಕೊಂದು ಪರಸ್ಪರ ಸಮ ಅಂತ ತೋರಿಸ್ಬೋದು. ಇಲ್ಲಿ 180 ಮೈನಸ್ 45 ಎಕ್ಸ್ ಈಕ್ವಲ್ ಟು 60 ಪ್ಲಸ್ 15 ಎಕ್ಸ್. ಇದನ್ನು ಬಿಡಿಸಿದಾಗ ನೋಡ್ರಿ, ಅಲ್ಲಿ ಏನಾಗುತ್ತಂದ್ರೆ 180 ಈ ಪ್ಲಸ್ 60 ಈ ಕಡೆ ಬಂದ್ರೆ ಮೈನಸ್ 60 ಆಗ್ತೈತಿ. 15 ಎಕ್ಸ್ ಆಮೇಲೆ ಪ್ಲಸ್ ಮೈನಸ್ 45 ಎಕ್ಸ್ ಈ ಕಡೆ ಬಂದಾಗ ಪ್ಲಸ್ 45 ಎಕ್ಸ್. 180 60 ಕಳಿಬೇಕು. 180 60 ಕಳೆದ್ರೆ 120 ಸಿಗ್ತೈತೆ ನಮ್ಗೆ. 15 ಎಕ್ಸ್ ಮತ್ತು 45 ಎಕ್ಸ್ ಕೂಡಿಸಿರ 60 ಎಕ್ಸ್ ಸಿಗ್ತೈತೆ. ಎಕ್ಸ್ ಅಂದರೆ ಇದು ಎಸ್ಕಲೇಟರ್ನ ವೇಗ. ಆಮೇಲೆ ಎಕ್ಸ್ ಈಕ್ವಲ್ ಟು ಮಾಡಿಕೊಂಡಾಗ 120 ಬಾಗ್ಲೆ 60 ಬರ್ತೈತಿ. 61 62 ಅಂದರೆ ಇಲ್ಲಿ ಗೊತ್ತಾಯ್ತು ನಮಗೆ ಎಸ್ಕಲೇಟರ್ನ ವೇಗ ಎಷ್ಟಂತಂದ್ರೆ 2 ಹೆಜ್ಜೆ ಎಷ್ಟಾಗಿರ್ತೈತೆ. ಅವ್ನು 4 ಹೆಜ್ಜೆ ಆಗಿತ್ತಂದ್ರೆ ಎಸ್ಕಲೇಟರ್ನ ವೇಗ 2 ಹೆಜ್ಜೆ ಅಂತೇಳಿ ಕನ್ಸಿಡರ್ ಮಾಡ್ಕೋಬೋದು ನಾವು. ನೆಕ್ಸ್ಟ್ ಇದು ಎಕ್ಸನ್ನು ನಾವಿಲ್ಲಿ ಟ್ಯಾಲಿ ಆಗಬೇಕಿದೆ ನೋಡ್ರಿ. ಇಲ್ಲಿ ಇದ್ರಾಗ ತುಂಬಿದೀವಿ ಅಂದ್ರೆ ಎಕ್ಸ್ನ ಬೆಲೆ ಇದ್ರಾಗ ತುಂಬಿದೀವಿ ಅಂದ್ರೆ ನಮಗೆ ಡಿ ಎಷ್ಟು ಅನ್ನೋದ ಸಿಗ್ತೈತಿ. ಈಗ ಸದ್ಯಕ್ಕೆ ಇಲ್ಲಿ ಡಿ ಈಕ್ವಲ್ ಟು 60 ಪ್ಲಸ್ 15 ಎಕ್ಸ್ ಐತಿ. 15 ಇಂಟು ಎಕ್ಸ್ ಅಂದ್ರೆ 2 ಬಂದತ್ಲೆ ನಮ್ಗೆ 60 ಪ್ಲಸ್ 15 2 30. 2 ಕೂಡಿಸ್ಕೊಂಡಾಗ 60 ಪ್ಲಸ್ 30 ಕೂಡಿಸಿದಾಗ ಎಷ್ಟು ಬರುತ್ತೆ ಅಂದ್ರೆ 90. ಅಂದ್ರೆ ಅಲ್ಲಿರ್ತಕ್ಕಂಥ ಮೆಟ್ಟಿಲುಗಳ ಸಂಖ್ಯೆ ಎಷ್ಟಂತಂದ್ರೆ ಇಲ್ಲಿ 90 ಮೆಟ್ಟಿಲುಗಳು. ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ 2ನೇ ಆಯ್ಕೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ. ಮುಂದಿನ ಪ್ರಶ್ನೆ, ಒಂದು ಪ್ರದರ್ಶನದ ಟಿಕೆಟ್ ಬೆಲೆಯನ್ನು 14% ಹೆಚ್ಚಿಸಿದರೆ ಪ್ರೇಕ್ಷಕರ ಸಂಖ್ಯೆ 22ರಷ್ಟು ಕಡಿಮೆಯಾಗುತ್ತದೆ. ಹಾಗಾದರೆ ಆದಾಯದ ಮೇಲೆ ಇದು ಬೀರುವ ಪರಿಣಾಮ ಏನು? ನೋಡ್ರಿ, ಈ ಒಂದು ಪ್ರಶ್ನೆಗೆ ಯಾವ ರೀತಿ ಮಾಡ್ಬೇಕಂದ್ರೆ ಪರ್ಸೆಂಟೇಜ್ ಅಂತ ಹೇಳಿ ಕೊಟ್ಟಾರು. ಪರ್ಸೆಂಟೇಜ್ ಅಂತ ಹೇಳಿ ಕೊಟ್ಟರೆ ನಾವೇನು ನೋಡ್ಕೋಬೇಕು, ಮೊದಲ 100 ಅಂಥೇಳಿ ಕನ್ಸಿಡರ್ ಮಾಡಬೇಕು. ಶಾರ್ಟ್ಕಟ್ ಟ್ರಿಕ್ದಂದ್ರೆ ನೇರಾಗಿ ಬಿಡಿಸ್ಬೋದು. ಇದನ್ನು 100 ಅಂತ ಕನ್ಸಿಡರ್ ಮಾಡಿದಾಗ ಅದರಾಗ 14% ಜಾಸ್ತಿ ಆಗೈತಿ. ಅಂದರೆ ಇದು ಮುಂದೆ ಹೋಗಿ ಏನಾಗ್ತೈತಿ, 14% ಹೆಚ್ಚಾದಾಗ ಎಷ್ಟಾಗಿರ್ತೈತಿ, 14 ರೂಪಾಯಿ ಜಾಸ್ತಿ ಆಗ್ಬೇಕು. ಅಂದರೆ ಎಷ್ಟಾಗತ್ತೆ ಅಂದ್ರೆ ಇದು 114 ಆಗ್ತೈತಿ. ನೆಕ್ಸ್ಟ್ ಅದೇ ರೀತಿ ನಂತರ ಹೆಚ್ಚಿಸಿದರೆ ಪ್ರೇಕ್ಷಕರ ಸಂಖ್ಯೆ 22ರಷ್ಟು ಕಡಿಮೆ ಆಗ್ತೈತಿ. ಪ್ರೇಕ್ಷಕರ ಸಂಖ್ಯೆ ಒಂದು ಟಿಕೆಟ್ಗೆ ಎಷ್ಟಾಗ್ತೀಗ 114 ರೂಪಾಯಿ. 114 ರೂಪಾಯಿ ಆದ್ರೆ ಪ್ರೇಕ್ಷಕರ ಸಂಖ್ಯೆ
22 ಕಡಿಮೆ ಆಗ್ತೈತೆ ಅಂದ್ರೆ 114ರದ 22% ತೆಗಿಬೇಕು ನಾವು ಆ್ಯಕ್ಚುಲಿ. ಈಗ 114ರದ 22 ರೂಪಾಯಿ ತೆಗೆದೀವಿ ಅಂತಂದ್ರೆ ನೋಡ್ರಿ, ಒಂದು ನಿಮಿಷ. ಇದು 10% ಬೇಕಾಗಿತ್ತಂದ್ರೆ ಪಾಯಿಂಟನ್ನು ಇಲ್ಲಿ ಇಡ್ಬೇಕು. ಆವಾಗ ಎಷ್ಟು ಆಗುತ್ತಿದ್ದ 11.4. ನಮ್ಗೆ 20 ಬೇಕಾಗಿತ್ತು, ಇದ್ರೆ 2 ಸಲ ಬರ್ಕೊಳ್ಳೋಣ. ಇನ್ನು ಮೇಲಿಂದ 2% ಎಷ್ಟು 22 ಅಂದ್ರೆ ಇದು 11.4 11.4 ಇವೆರಡು ಕೂಡಿಸಿದ್ರೆ 20 ಸಿಗ್ತೈತಿ. ಇನ್ನು 2% ಅಂತಂದ್ರೆ ಈ ಪಾಯಿಂಟನ್ನು ಇಲ್ಲಿ ಇಟ್ಟಿವಂದ್ರೆ ಅಂದ್ರೆ 1.14 ಮಾಡ್ಕೊಂಡ್ವಿ ಅಂದ್ರೆ ಇದು 1%. ಇನ್ನೊಂದು 1.14 ಮಾಡ್ಕೊಂಡ್ವಿ ಅಂದ್ರೆ ಇದು 1%. ಇದು 1% ನೋಡ್ರಿ, ಇದು 1%, ಇದು 10%, ಇದು 10%. ಎಲ್ಲ ಕೂಡಿಸಿದಾಗ 10 10 20 21 22% ಆಗ್ತದೆ. ಈ 4 ಕೂಡಿಸ್ಬೇಕು ನಾವಿಲ್ಲಿ. 4 8 12 16. ಸರ್ ಇಲ್ಲಿ 0 0 ಬರ್ಕೋಬೇಕು. ಇದು ಎಷ್ಟಾಗುತ್ತೆ ಅಂದರೆ 4 4 8, ಇದು 4 4 8, ಇದೊಂದು 10 2 10, 1 2 3 4 5, ಇದೆರಡು ಅಂದ್ರೆ 22% ಅಂದ್ರೆ ಏನಾಗ್ತೈತಿ ಈಗ 22% ಕಡಿಮೆ ಆಗತ್ತೈತಿ. ಪ್ರೇಕ್ಷಕರ ಸಂಖ್ಯೆ 22% ಕಡಿಮೆ ಆಗತ್ತೈತೆ ಅಂದ್ರೆ ಎಷ್ಟು ಬರಬೇಕಂದ್ರೆ ಅದು -25.08. ಅಂದ್ರೆ ನಾವೇನು ಮಾಡ್ಕೋಬೇಕಂದ್ರೆ ಇಲ್ಲಿ 114 22% ತೆಗೆದಾಗ 25.08 ಆಯ್ತು. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಈಗ ಆದಾಯದ ಮೇಲೆ ಬೀರುವ ಪರಿಣಾಮ ಏನು. ಈ ಲಾಭದಲ್ಲಿ ಏನಾಯ್ತು -25.08 ಕಡಿಮೆ ಬರತೈತಿ. ಮೊದಲಿಗೆ ಟಿಕೆಟ್ ದರ 14 ರೂಪಾಯಿ ಜಾಸ್ತಿ ಆಯ್ತು 100ಕ್ಕೆ, ಬಟ್ ಪ್ರೇಕ್ಷಕರ ಸಂಖ್ಯೆ ಕೂಡ 22% ಅಷ್ಟು ಕಡಿಮೆ ಆಯ್ತು. ಇವೆರಡು ಥರದ್ದು ಮತ್ತೆ ಮಾಡ್ಕೋಬೇಕು ನಾವಿಲ್ಲಿ. 25.08ರಾಗ ಏನು ಮಾಡ್ಕೋಬೇಕಂದ್ರೆ 14 ಮೈನಸ್ ಮಾಡ್ಕೋಬೇಕು. 14 ಮೈನಸ್ ಮಾಡ್ಕೊಂಡಾಗ ಇದು 8, ಇದು 0, 5 4, 5 4 ಕಳೆದ್ರೆ 1, 2 1 ಕಳೆದ್ರೆ 11.08. ಮತ್ತು ಇದು ಪ್ಲಸ್ ಇರ್ತೈತಿ. ಇದು ಮೇಲಿನ ದೊಡ್ಡ ಸಂಖ್ಯೆ ಮೈನಸ್ ಐತಿ ಅಂದ್ರೆ ಮೈನಸ್ ಅಂದ್ರೆ ಕಡಿಮೆ. ಇದು ಅಂದ್ರೆ ಏನಾಗಬೇಕಂದ್ರೆ ಇಲ್ಲಿ 11.08ರಷ್ಟು ಇಳಿಕೆ ಅಂಥೇಳಿ ಉತ್ತರ ಆಗುತ್ತೆ. ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ ಎಷ್ಟಂತಂದ್ರೆ 3ನೇ ಆಯ್ಕೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ. ಒಂದು ಪರೀಕ್ಷೆಯಲ್ಲಿ ಹುಡುಗಿಯರು ಮತ್ತು ಹುಡುಗರು ಉತ್ತೀರ್ಣರಾಗಲು ಬೇಕಾದ ಕನಿಷ್ಠ ಶೇಕಡಾವಾರು ಫಲಿತಾಂಶ ಅನುಕ್ರಮವಾಗಿ 35% ಮತ್ತು 45% ಆಗಿರುತ್ತದೆ. ಒಬ್ಬ ಹುಡುಗನು 280 ಅಂಕ ಪಡೆದು 80 ಅಂಕಗಳಿಂದ ಅನುತ್ತೀರ್ಣನಾಗುತ್ತಾನೆ. ಹಾಗಾದರೆ ಒಂದು ಹುಡುಗಿಯು ಪರೀಕ್ಷೆಯಲ್ಲಿ 108 ಅಂಕ ಗಳಿಸಿದರೆ ಉತ್ತೀರ್ಣರಾಗಲು ಎಷ್ಟು ಹೆಚ್ಚಿನ ಅಂಕಗಳನ್ನು ಪಡೆಯಬೇಕು? ನೋಡಿ, ಸಿಂಪಲ್ ಕ್ವಶನ್. ಒಂದು ಹುಡುಗಿ ಎಕ್ಸಾಮ್ನಲ್ಲಿ ಪಾಸ್ ಆಗಬೇಕಂದ್ರೆ 35ರಷ್ಟು ಮಾರ್ಕ್ಸ್ ತೊಗೋಬೇಕು. ಶೇಕಡ 100ಕ್ಕೆ ಸಂಬಂಧಪಟ್ಟಂತೆ ಎಷ್ಟು ತೊಗೋಬೇಕಂದ್ರೆ ಆಕಿ 35% ಮಾರ್ಕ್ಸ್ ತೊಗೋಬೇಕು. ಅದೇ ರೀತಿ ಹುಡುಗ ಎಷ್ಟು ತೊಗೋಬೇಕಂದ್ರೆ 45% ತೊಗೋಬೇಕು ಮಾರ್ಕ್ಸ. ನೆಕ್ಸ್ಟ್ ಈಗ ಮುಂದುವರಿದು ಒಬ್ಬ ಹುಡುಗ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ 280 ಮಾರ್ಕ್ಸ್ ತೊಗೊಂಡಾನ, ಬಟ್ ಪಾಸ್ ಆಗಿಲ್ಲ. ಪಾಸ್ ಆಗಬೇಕಾದ್ರೆ ಅವ್ನಿಗೆ ಇನ್ನೂ 80 ಅಂಕ ಕಡಿಮೆ ಇದ್ದು. ಅಂದ್ರೆ ಇದರ ಅರ್ಥ 280 ಮತ್ತು 80 ಕೂಡಿಸಿದಾಗ 360 ಆಗ್ತೈತ್ಲ. ಆ 360 ಅಂದ್ರೆ ಅವ್ನಿಗೆ ಪಾಸ್ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಅಂಕಗಳು. ಬಟ್ ಅವ್ರು ಪಾಸ್ ಆಗ್ಬೇಕಂದ್ರೆ 45% ಮಾರ್ಕ್ಸ್ ತೊಗೋಬೇಕಂದ್ರೆ ಇದರ ಅರ್ಥ ಈ 45% ಅಂದ್ರೆ ಏನಂತಂದ್ರೆ 360 ಆಗ್ತೈತೆ. ಆಮೇಲೆ ಒಟ್ಟು ಅಂಕಗಳು ಎಷ್ಟಕ್ಕೆ ಇರ್ತಾವೆ ಅಂದ್ರೆ 100ಕ್ಕೆ ಸಮ ಇರ್ತಾವೆ. ಒಟ್ಟು ಅಂಕಗಳು 100ಕ್ಕೆ ಸಮ ಇರ್ತಾವೆ. ನೆಕ್ಸ್ಟ್ ಇಲ್ಲಿ ನಾವು ಡಿವೈಡ್ ಮಾಡ್ಕೋಬೋದು. ಹೆಂಗಂತಂದ್ರೆ 9 ಮಾಡ್ಕೊಳ್ಳೋಣ. ಇಲ್ಲಿ 9 ಇಲ್ಲಿ 9 4 ಇದು 0ಕ್ಕೆ 0 ಅಂದ್ರೆ 5 ಇದ್ದದ್ದು ಏನಾಗತ್ತೈತೆ ಅಂದ್ರೆ 40 ಆಗತ್ತೈತೆ. 5 ಇದ್ದದ್ದು 40 ಆಗತ್ತೈತೆ ಅಂದ್ರೆ ಇಲ್ಲಿ 8ರಿಂದ ಗುಣಾಕಾರ ಮಾಡಬೇಕು. 5 8 40 ಆಗ್ತೈತೆ ಅವಾಗ. ಅದೇ ರೀತಿ ಇಲ್ಲಿ ಕೂಡ ಏನು ಮಾಡ್ಕೋಬೇಕು, 8ರಲ್ಲಿ ಗುಣಾಕಾರ ಮಾಡಿದಂದ್ರೆ 100 8 800. ಇದರ ಅರ್ಥ ಒಟ್ಟು ಅಂಕಗಳು ಎಷ್ಟಂದ್ರೆ 100 ಅದು. ಇನ್ನು ನೆಕ್ಸ್ಟ್ ಹುಡುಗಿ ವಿಷಯಕ್ಕೆ ಬಂದಾಗ ಒಂದು ಹುಡುಗಿಯು ಪರೀಕ್ಷೆಯಲ್ಲಿ 108 ಅಂಕ ಗಳಿಸಿದರೆ ಉತ್ತೀರ್ಣರಾಗಲು ಎಷ್ಟು ಹೆಚ್ಚಿನ ಅಂಕಗಳನ್ನು ಪಡೆಯಬೇಕು? ಈಗ ನಮ್ಗೆ ಆಲ್ರೆಡಿ ಗೊತ್ತಾಗೈತಿ ಒಟ್ಟು ಅಂಕಗಳು ಎಷ್ಟು ಅದಾವು 800 ಅದಾವು.
ಹುಡುಗಿ ಪಾಸ್ ಆಗಬೇಕಂದ್ರೆ 35 ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಬೇಕು. ಅಂದರೆ ಇಲ್ಲಿ ನಾವೇನು ನೋಡ್ಕೋಬೇಕು, 100% ಅಂದ್ರೆ ಎಷ್ಟಾಗತ್ತೈತಿ, 800 ಆಗತ್ತೈತಿ. ಹಂಗಾದ್ರೆ ಹುಡುಗಿ ಪಾಸ್ ಆಗಬೇಕಂದ್ರೆ 35ರಷ್ಟು ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಬೇಕು. ಹಂಗಾರೆ 35% ಅಂದ್ರೆ ಎಷ್ಟು ಅನ್ನೋದು ನಾವಿಲ್ಲಿ ಲೆಕ್ಕಾಚಾರ ಮಾಡ್ಕೋಬೇಕಾಗ್ತೈತಿ. 100ಕ್ಕೆ ಇಲ್ಲಿ 8ರಲ್ಲಿ ಗುಣಾಕಾರ ಮಾಡಿದ್ದೀವಿ ಅಂದ್ರೆ 800 ಆಗ್ತೈತಿ. ಅದೇ ರೀತಿ ನಾವೇನು ನೋಡ್ಕೋಬೇಕಂದ್ರೆ ಇಲ್ಲಿ 35ಕ್ಕೆ 8ರಿಂದ ಗುಣಾಕಾರ ಮಾಡಬೇಕು. ನೋಡಿರಿ, ಇದು 8 3 24, 0 8 5 40, 2 ಕೂಡಿಸಿದಾಗ 280. ಅಂದ್ರೆ ಆ ಹುಡುಗಿ ಎಷ್ಟು ಅಂಕಗಳನ್ನು ಗಳಿಸಬೇಕಂದ್ರೆ 280ರಷ್ಟು ಅಂಕಗಳನ್ನು ಗಳಿಸಬೇಕು. ಆದರೆ ಆಕೆ ತೆಗೆದುಕೊಂಡಿರ್ತಕ್ಕಂಥ ಅಂಕ ಎಷ್ಟಂದರೆ 108. ಈ 280ರಲ್ಲಿ 108ಅನ್ನು ಮೈನಸ್ ಮಾಡಿಕೊಂಡಾಗ 172 ಬರ್ತೈತಿ. ಬಟ್ ಆಯ್ಕೆಗಳಲ್ಲಿ 172 ಕೊಟ್ಟಿಲ್ಲ, ಅದಕ್ಕೆ ಇದು ಗ್ರೇಸ್ ಮಾರ್ಕ್ಸ್ ಆಗುವ ಸಾಧ್ಯತೆ ಇದೆ. ಬಟ್ ಇಲ್ಲಿ ಉತ್ತರ ಎಷ್ಟು ಬರ್ತೈತೆ ಅಂದರೆ 172. ನೆಕ್ಸ್ಟ್ ಕ್ವಶನ್ ನೋಡ್ರಿ, 10 ಸಂಖ್ಯೆಗಳ ಸರಾಸರಿ 40 ಆಗಿದೆ. 10 ಸಂಖ್ಯೆಗಳ ಸರಾಸರಿ ಎಷ್ಟೈತೆ ಅಂದರೆ ನಮ್ಮದು ಇಲ್ಲಿ 40 ಐತೆ. ಅದಕ್ಕೆ ನಾವೇನು ನೋಡೋಣ ಅಂತಂದರೆ ಇಲ್ಲಿ ಒಟ್ಟು ಸಂಖ್ಯೆಗಳ ಮೊತ್ತ ಕಂಡಿಡಿದಾಗ ಒಟ್ಟು ಸಂಖ್ಯೆ n ಇಂಟು ಸರಾಸರಿ x ಬಾರ್ 40 ಎರಡು ಗುಣಾಕಾರ ಮಾಡಿದ್ರೆ 10 ಸಂಖ್ಯೆಗಳ ಮೊತ್ತ ಬರ್ತೈತಿ. ಅದು ಎಷ್ಟಂದ್ರೆ 400. ನೆಕ್ಸ್ಟ್ ಮುಂದುವರಿದು 18 ಮತ್ತು 21 ಸಂಖ್ಯೆಗಳನ್ನು 81 ಮತ್ತು 12 ಎಂದು ತಪ್ಪಾಗಿ ಓದಲಾಗಿದೆ ಎಂದು ಕಂಡುಬರುತ್ತದೆ. ಹಾಗಾದರೆ ಸರಿಯಾದ ಸರಾಸರಿ ಎಷ್ಟು? ನೋಡಿ, 18 ಇದ್ದದನ್ನು ಕನ್ಫ್ಯೂಸ್ ಮಾಡ್ಕೊಂಡು ಆ ವಿದ್ಯಾರ್ಥಿ ಏನು ಮಾಡಕತ್ತಾನಂದ್ರೆ 81 ತೊಗೊಂಡಾನ. ಅವೆರಡನ್ನು ನಾವೇನು ಮಾಡ್ಕೋಬೇಕಂದ್ರೆ ಇಲ್ಲಿ ಪ್ಲಸ್ ಮಾಡ್ಕೋಬೇಕು. ನೋಡ್ರಿ, 18 21 ಎಷ್ಟಾಗುತ್ತಂದ್ರೆ ಇದು ಮೊತ್ತದಲ್ಲಿ ಇಷ್ಟು ಕಡಿಮೆ ಆಗುತ್ತೆ, ಪ್ಲಸ್ 39. ಹದಿನೆಂಟು ಮತ್ತು 21 ಮೊದಲು ಏನು ಮಾಡ್ಕೋಬೇಕು, ಕೂಡಿಸ್ಕೋಬೇಕು. ನೆಕ್ಸ್ಟ್ 18 ಇದ್ದದ್ದು 81 ತೊಗೊಂಡನು, ಆಮೇಲೆ 21 ಇದ್ದದ್ದು 12 ತೊಗೊಂಡನು. ಎರಡು ಸಂಖ್ಯೆಗಳನ್ನು ಕೂಡಿಸ್ಬೇಕು ಪುನಃ. 81 ಪ್ಲಸ್ 12 ಇದು ಕೂಡಿಸಿದಾಗ ಎಷ್ಟಾಗುತ್ತಂದ್ರೆ ನಮಗಿಲ್ಲಿ -93 ಬರ್ತದೆ. 93 ಬರ್ತೈತಿ. ಇದರ ಅರ್ಥ ನಾವಿಲ್ಲಿ ಏನು ಮಾಡ್ಕೋಬೇಕಂದ್ರೆ 400ರಲ್ಲಿ 39 ಮೊದಲಿಗೆ ಕೂಡಿಸಿ ಬಂದ ಉತ್ತರದಲ್ಲಿ 93 ಮೈನಸ್ ಮಾಡ್ಕೋಬೇಕು. ಯಾಕಂದರೆ ಇದು ತಪ್ಪು ಹೋಗಿರ್ತೈತಿ. ಆ್ಯಕ್ಚುಲಿ ಸರಿಯಾದ ಸಂಖ್ಯೆಗಳು ಎಷ್ಟಂದ್ರೆ 18 ಮತ್ತು 21. ಇದನ್ನು ಕೂಡಿಸಿದಾಗ 439 ಬರ್ತೈತಿ. ಅದರಲ್ಲಿ 93 ಮೈನಸ್ ಮಾಡ್ಕೋಬೇಕು. 9 3 ಕಳೆದ್ರೆ 6, ಆಮೇಲೆ 13 9 ಕಳೆದು ಅಂತಂದ್ರೆ 4 ಬರ್ತೈತಿ. 4 1 ಕಳೆದ್ರೆ 3 ಬರ್ತೈತಿ. ಇದು ಒಟ್ಟು ಸಂಖ್ಯೆಗಳ ಮೊತ್ತ ಇಷ್ಟ ಆಗಬೇಕು ಆ್ಯಕ್ಚುಲಿ. ಹೀಗಾಗಿ 10 ಸಂಖ್ಯೆಗಳ ಮೊತ್ತ ಇಷ್ಟಾಯ್ತು. ಇನ್ನು ಸರಾಸರಿ ಬೇಕಾದಿವತ್ತಂದ್ರೆ 346ಕ್ಕೆ ನಾವು 10ರಿಂದ ಭಾಗಾಕಾರ ಮಾಡಬೇಕು. 346ಕ್ಕೆ ನಾವು 10ರಿಂದ ಭಾಗಾಕಾರ ಮಾಡಿದ್ರೆ 1 ಪಾಯಿಂಟ್ ಇಲ್ಲಿ ಇಡಬೇಕಷ್ಟ. ಎಷ್ಟಾಗುತ್ತೆ ಆವಾಗ ಸರಾಸರಿ 34.6. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿದ 15 ಅರ್ಜಿದಾರರಲ್ಲಿ 5 ಮಹಿಳೆಯರು ಮತ್ತು 10 ಪುರುಷರು ಇದ್ದಾರೆ. ಕೆಲಸಕ್ಕೆ 2 ವ್ಯಕ್ತಿಗಳನ್ನು ಆಯ್ಕೆ ಮಾಡಲು ಬಯಸಲಾಗಿದೆ. ಆಯ್ಕೆಯಾದ ವ್ಯಕ್ತಿಗಳಲ್ಲಿ ಕನಿಷ್ಠ ಒಬ್ಬರಾದರೂ ಮಹಿಳೆ ಆಗುವ ಸಂಭವನೀಯತೆ. ನೋಡಿರಿ, KS ಪ್ರಿಲಿಮ್ಸ್ ಎಕ್ಸಾಮ್ದಲ್ಲಿ ಈಗ ಆಲ್ರೆಡಿ ಎಕ್ಸಾಮ್ ಕ್ಯಾನ್ಸಲ್ ಆಗಿ ಮತ್ತು ರೀ ಎಕ್ಸಾಮ್ ಮಾಡಿದರು. ಬಟ್ ಹಿಂದೆ ನಡೆದಿರ್ತಕ್ಕಂಥ KS ಪ್ರಿಲಿಮ್ಸ್ ಎಕ್ಸಾಮ್ದಲ್ಲಿ ಈ ರೀತಿ ಕಾನ್ಸೆಪ್ಟ್ ಮೇಲೆ 4ರಿಂದ 5 ಕ್ವಶನ್ ಬಂದಿದ್ದು. ನೋಡಿರಿ, ಇಲ್ಲಿ 15 ಅರ್ಜಿದಾರರಲ್ಲಿ 5 ಜನ ಮಹಿಳೆಯರದಾರ, ಆಮೇಲೆ 10 ಜನ ಪುರುಷರದಾರ. ಅಂದರೆ ಇಲ್ಲಿ NCR ಫಾರ್ಮುಲಾ. ಒಟ್ಟು ಅರ್ಜಿದಾರರು 15 ಜನ, ಆಮೇಲೆ ಕೆಲಸಕ್ಕೆ 2
ಇಬ್ಬರನ್ನು ಮಾತ್ರ ಆಯ್ಕೆ ಮಾಡಬೇಕಾಗಿದೆ. ಎಷ್ಟು ಮಂದಿನ ಆಯ್ಕೆ ಮಾಡಬೇಕಾಗ್ತೈತಿ? ಮಹಿಳೆಯರಿರಲಿ ಪುರುಷರಿರಲಿ ಇಬ್ಬರನ್ನು ಸೇರಿಸಿ, ಮಹಿಳೆಯರನ್ನು ಮತ್ತು ಪುರುಷರನ್ನು ಒಟ್ಟುಗೂಡಿ ನಾವು ಇಬ್ಬರನ್ನ ಚಾಯ್ಸ್ ಮಾಡ್ಕೋಬೇಕು. ಅಂದರೆ ಇದು 15 ಸೀಟು, ಇದು ಒಟ್ಟು ಆಯ್ಕೆ ಆಗ್ತೈತೆ. ನೆಕ್ಸ್ಟ್, ಕೆಲಸಕ್ಕೆ ಇಬ್ಬರು ವ್ಯಕ್ತಿಗಳನ್ನು ಆಯ್ಕೆ ಮಾಡಲು ಬಯಸಲಾಗಿದೆ. ಆಯ್ಕೆಯಾದ ವ್ಯಕ್ತಿಗಳಲ್ಲಿ ಕನಿಷ್ಠ ಒಬ್ಬರಾದರೂ ಮಹಿಳೆಯಾಗುವ ಸಂಭವನೀಯತೆ. ನೋಡ್ರಿ, ಇದನ್ನು ಯಾವ ರೀತಿ ಮಾಡ್ಕೋಬೇಕಂದ್ರೆ ಪ್ರೊಬೆಬಿಲಿಟಿ ಸಂಭವನೀಯತೆ ಈಕ್ವಲ್ ಟು ಮೊದಲ ಒಟ್ಟು 5 ಜನ ಮಹಿಳೆಯರಿದ್ದಾರೆ. ಒಟ್ಟು 5 ಜನ ಮಹಿಳೆಯರು, ಅದರಲ್ಲಿ ಕನಿಷ್ಠ ಒಬ್ಬರಾದರೂ ಮಹಿಳೆ ಇರಬೇಕು. ಕನಿಷ್ಠ ಒಬ್ಬರು ಮಹಿಳೆ ಇದ್ರೆ ತಂದ್ಕೊಂಡಿವಿ ಅಂತಂದ್ರೆ ಹಂಗಾರೆ ಪುರುಷರು ಎಷ್ಟು ಜನ ಇರಬೇಕು? ಪುರುಷರು ಒಟ್ಟು ಎಷ್ಟು ಜನ ಅದಾರ ಅಂದ್ರೆ 10 ಜನ ಪುರುಷರು ಅದಾರ. 10 ಜನ ಪುರುಷರನ್ನು ತಗೊಂಡಾಗ 10C1 ಆಗ್ತದೆ. ಯಾಕಂದ್ರೆ ಈ ಒಂದು ಆಯ್ಕೆ ಎರಡು ಸೇರಿರ ಒಟ್ಟು ಇಬ್ಬರು ಮಂದಿನ ತೊಗೋಬೇಕು ನಾವು. ನೆಕ್ಸ್ಟ್, ಕನಿಷ್ಠ ಒಬ್ಬರು ಮಹಿಳೆ ಅಂದಾಗ ಗರಿಷ್ಠ 2 ಮಹಿಳೆ ಇರಬಹುದು. ಅವ್ರು ಗರಿಷ್ಠ ಹೇಳಿಲ್ಲ, ಕನಿಷ್ಠ ಹೇಳ್ಯಾರ. ಅವರು ಕನಿಷ್ಠ 1ರಿಂದ ಸ್ಟಾರ್ಟ್ ಮಾಡಬೇಕು. ಅವಾಗ ಇಬ್ಬರು ಮಹಿಳೆಯರು ಇರೋ 5 ಮಹಿಳೆಯರಲ್ಲಿ ಇಬ್ಬರನ್ನು ತೆಗೆದುಕೊಂಡಿವತ್ತಂದ್ರೆ ಹಾಗಾದ್ರೆ ಇರತಕ್ಕಂಥ 10 ಪುರುಷರಲ್ಲಿ ಯಾವುದೇ ಪುರುಷರನ್ನು ತೆಗೆದುಕೊಳ್ಳಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ನಮ್ಗೆ ಆಯ್ಕೆ ಮಾಡಬೇಕಾಗಿದ್ದ ವ್ಯಕ್ತಿಗಳ ಸಂಖ್ಯೆ, ಕೆಲಸಕ್ಕೆ ತೆಗೆದುಕೊಳ್ಬೇಕಾಗಿದ್ದ ವ್ಯಕ್ತಿಗಳ ಸಂಖ್ಯೆ ಎಷ್ಟಂದ್ರೆ ಇಬ್ಬರನ್ನು ಮಾತ್ರ. ಇದು ಭಾಳ ಇಂಪಾರ್ಟೆಂಟ್. ಇಲ್ಲಿಗೆ ಇದು ಕ್ಲೋಸ್ ಆಗ್ತದೆ. ನಾವು ಇದಕ್ಕೆ ಏನು ಮಾಡಬೇಕಂದ್ರೆ 15C2ದಿಂದ ಡಿವೈಡ್ ಮಾಡಬೇಕು. ಟೋಟಲ್ ಇದು 15C2 ಇದರಿಂದ ಡಿವೈಡ್ ಮಾಡಿದಾಗ ನಮಗೆ ಇಲ್ಲಿ ಆನ್ಸರ್ ಸಿಗ್ತದೆ. ಈಗ ನೋಡಿರಿ, NCR ಫಾರ್ಮುಲಾ ಇಲ್ಲಿ ಬರೆದ್ಬಿಡ್ತಾನೆ. NCR ಫಾರ್ಮುಲಾ ಹೆಂಗೆ ಬರ್ತೈತೆ ಅಂದ್ರೆ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್. ಅಂದ್ರೆ ಈಗ 3 ಫ್ಯಾಕ್ಟೋರಿಯಲ್ ಇತ್ತಂದ್ರೆ ಇದನ್ನು ಹೆಂಗೆ ಬರೀಬೇಕು? 3 ಇಂಟು 2 ಇಂಟು 1 ಅಂತ ಬರೀಬೇಕು. ಅದೇ ರೀತಿ 5 ಫ್ಯಾಕ್ಟೋರಿಯಲ್ ಇತ್ತಂದ್ರೆ ಇದನ್ನು 5ರಿಂದ 1 ತನಕ ಗುಣಾಕಾರಕ್ಕೆ ಬರ್ಕೋಬೇಕು. 5 4 ಗುಂಡ್ಲೆ 3 ಗುಂಡ್ಲೆ 2 ಗುಂಡ್ಲೆ 1 ಅಂತ ಹೇಳಿ. ಈಗ ನಮಗೆ ಬಟ್ ಈ ಸೂತ್ರದ ಪ್ರಕಾರ ಫಾಲೋ ಅಪ್ ಆಗಬೇಕು. ಈ ಸೂತ್ರದ ಪ್ರಕಾರ ಫಾಲೋ ಅಪ್ ಆದಾಗ ಈಗ 5C1 ಬೆಲೆ ಏನಾಗ್ತೈತೆ ಅಂದ್ರೆ 5C1 ಅಂದರೆ ಹೆಂಗೆ ಬರ್ತೈತೆ ಅಂದ್ರೆ ನೋಡ್ರಿ, ಇಲ್ಲಿ ಸೈಡಲ್ಲಿ ಬರೀತಾನು. ಈ ಸೂತ್ರದ ಪ್ರಕಾರ ಬರೆದಾಗ ಮೊದಲು 5 ಫ್ಯಾಕ್ಟೋರಿಯಲ್ ಅದನ್ನು 5ರಿಂದ ನಾನು 4 ತನಕ ಬರಿಬೋದು. ನಾವು 5 ಇಂಟು 4 ಫ್ಯಾಕ್ಟೋರಿಯಲ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ n ಮೈನಸ್ r, n ಅಂದರೆ 5, r ಅಂದರೆ 1, 5ರಾಗ 1 ಕಳೆದು ಅಂದ್ರೆ 4 ಫ್ಯಾಕ್ಟೋರಿಯಲ್ ಆಗ್ತೈತಿ. ಇಂಟು r ಫ್ಯಾಕ್ಟೋರಿಯಲ್ ಅಂತಂದ್ರೆ ಇದು 1 ಫ್ಯಾಕ್ಟೋರಿಯಲ್. ಈ 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗ್ತೈತಿ. ಎಷ್ಟು ಉಳಿತಂದ್ರೆ 5 ಬರ್ತೈತಿ. ಹಂಗಾರೆ ಇದ್ರ ಉತ್ತರ ಎಷ್ಟಂತಂದ್ರೆ ಇಲ್ಲಿ 5. ಅದೇ ರೀತಿ ನೋಡಿರಿ, ಇಲ್ಲಿ r 1 ಇದ್ದಾಗ n ಇದ್ದಿದ್ದನ್ನು ಉತ್ತರ ಆಗಿರ್ತದೆ. ಇಲ್ಲಿ 5C1 ಬೆಲೆ 1 ಆಗಿತ್ತು ಅಂದ್ರೆ 10C1 ಬೆಲೆ ಕೂಡ 10 ಆಗಿರ್ತದೆ. ಆಮೇಲೆ 5C2 ಮಾಡಕ್ಕೆ ಹೋದೆವು ಅಂದ್ರೆ 5 ಇಂಟು 4 ಇಂಟು 3 ಫ್ಯಾಕ್ಟೋರಿಯಲ್ ತನಕ ಮಾಡ್ಕೋಬೇಕು. ಯಾಕಂದ್ರೆ 5ರಾಗ 2 ಕಳೆದಂದ್ರೆ 3 ಫ್ಯಾಕ್ಟೋರಿಯಲ್ ಕೆಳಗಡೆ ಬರ್ತೈತಿ. ಅದು ಮೇಲೆ ಇದ್ರ ಜೊತೆ ಕ್ಯಾನ್ಸಲ್ ಆಗ್ಬೇಕು. 3 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ 2 ಇಂಟು 1. ಈ 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗ್ತೈತಿ. ಆಮೇಲೆ ಈಗ 2 ಇಂಟು 1 ಐತಿಲ್ಲ, ಇದನ್ನು 2 ಒಂದಲೇ 2 ಎರಡಲೇ 4 ಮಾಡ್ಕೊಂಡಾಗ 5 ಎರಡಲೇ 10 ಇಂಟು 10C0 ಅಂದ್ರೆ ಇದರ ಬೆಲೆ 1. ಅಲ್ಲಿ ಟೋಟಲ್ ಡಿವೈಡೆಡ್ ಬೈ 15C2 ಐತಿ. 15C2 ಅಂದ್ರೆ ನೋಡ್ರಿ 15 ಇಂಟು 14 ಇಂಟು 13 ಫ್ಯಾಕ್ಟೋರಿಯಲ್. ಕೆಳಗಡೆ 13 ಫ್ಯಾಕ್ಟೋರಿಯಲ್ ಬರ್ತೈತಿ. 15ರಾಗ 2 ಕಳೆದೆವು ಅಂದ್ರೆ ಅದರಿಂದ ಅದು ಕ್ಯಾನ್ಸಲ್ ಆಗ್ತೈತಿ. ನೆಕ್ಸ್ಟ್ 2 ಫ್ಯಾಕ್ಟೋರಿಯಲ್ 2 ಇಂಟು 1. ಈ 13 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯಿತು. 2 ಒಂದಲೇ 2 7 ಅಂದರೆ ಉಳಿತೇನು 15 ಮತ್ತು 7ರ ಗುಣಾಕಾರ ಎಷ್ಟಾಗುತ್ತೆ ಅಂದರೆ ಇದು 105. ನೆಕ್ಸ್ಟ್ ಮುಂದುವರಿದು ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇದಕ್ಕೆ ಗುಣಾಕಾರ ಮಾಡಿಕೊಂಡ್ರೆ 5 10 50 ಪ್ಲಸ್ 10 ಒಂದಲೇ 10 2 ಕೂಡಿಸಿದ್ರೆ ಎಷ್ಟಾಗುತ್ತೆ ಅಂದರೆ 60 ಬರ್ತದೆ. ಕೆಳಗಡೆ ಮೇಲ್ಗಡೆ 60, ಕೆಳಗಡೆ 105. ನಾವಿಲ್ಲಿ 5ರಿಂದ ಕಡ್ತಾ ಹೊಡೆದೀವಿ ಅಂದ್ರೆ 12 5 12 60, ಆಮೇಲೆ 5 2 10 5 1 ಅಂದರೆ ಇಲ್ಲಿ ಎಷ್ಟು ಬಂತು
21 12/21 ವಾಪಸ್ ಮತ್ತು 3ರಿಂದ ಕಡಿತ ಹೊಡೆದೀವಿ ಅಂತಂದ್ರೆ 3 4 12 3 7 21 ಅವಾಗ ಏನಾಗ್ತೈತೆ ಅಂದ್ರೆ ಅದು 4/7 ಉತ್ತರ ಬರುತ್ತೆ 4/7. ಇಲ್ಲಿ ಸರಿಯಾದ ಆಯ್ಕೆ ಮೊದಲ ಆಯ್ಕೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ 9 ಪ್ರಶ್ನೆಗಳಿದ್ದು ಅವುಗಳಲ್ಲಿ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 3 ಸಾಧ್ಯವಿರುವ ಉತ್ತರಗಳು. 3 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಸಾಧ್ಯವಿರುವ ಉತ್ತರಗಳು ಅಂದ್ರೆ ಇರ್ತಕ್ಕಂಥ 5 ಪ್ರಶ್ನೆಗಳಿಗೆ 9 ಪ್ರಶ್ನೆಗಳಿಗೆ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 3 ಸಾಧ್ಯವಿರುವ ಉತ್ತರ ಅದಾವೆ. ಮೊದಲ 5 ಪ್ರಶ್ನೆಗಳಿಗೆ ಉತ್ತರ ಎಷ್ಟದಾವ ಅಂದ್ರೆ 3 ಅದಾವೆ. ಅಂದರೆ ಇದನ್ನು 3ಅನ್ನು 5 ಸಲ ಹುರ್ಕೋಬೇಕು ನಾವು. 3 × 3 × 3 × 3 × 3 ಅಂತೇಳಿ. ಯಾಕಂದ್ರೆ 1ನೇ ಪ್ರಶ್ನೆಗೆ 3 ಉತ್ತರ, 2ನೇ ಪ್ರಶ್ನೆಗೆ 3 ಉತ್ತರ, 3ನೇ ಪ್ರಶ್ನೆಗೆ 3 ಉತ್ತರ, 4ನೇ ಪ್ರಶ್ನೆಗೆ 3 ಉತ್ತರ, 5ನೇ ಪ್ರಶ್ನೆಗೆ 3 ಉತ್ತರ. ಒಟ್ಟು ಉತ್ತರಗಳು ಎಷ್ಟಕ್ಕ ಅಂತ ಲಾಸ್ಟ್ ಪ್ರಶ್ನೆ ಐತೆ. ಅದು ಸಾಧ್ಯವಿರುವ ಉತ್ತರಗಳ ಸಂಖ್ಯೆ ಕೇಳ್ಯಾರ. ನೆಕ್ಸ್ಟ್ ಅದೇ ರೀತಿ ಮುಂದುವರಿದು ಈ 5 ಪ್ರಶ್ನೆಗಳ ಕಥೆ ಆದ್ರೆ ಇನ್ನು ಉಳಿದಿರ್ತಕ್ಕಂಥ 3 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಉತ್ತರ ಅದಾವತ್ತು. ಅಂದ್ರೆ ಇದು ಹೆಂಗೆ ಮಾಡ್ಕೋಬೇಕಂದ್ರೆ ಇಲ್ಲಿ ಇನ್ನು ಉಳಿದಿರ್ತಕ್ಕಂಥ ಮಿಕ್ಕ 3 ಪ್ರಶ್ನೆಗಳಿಗೆ ಉತ್ತರ ಎಷ್ಟದ ಅಂದ್ರೆ 2 ಅದಾವೆ. ಅಂದರೆ 2ಅನ್ನು ನಾವು 3 ಸಲ ಹುಡ್ಕೋಬೇಕು. ನೆಕ್ಸ್ಟ್ ಉಳಿದಿರ್ತಕ್ಕಂಥ ಕೊನೆಯ ಒಂದು ಪ್ರಶ್ನೆ, ಉಳಿದ ಒಂದು ಪ್ರಶ್ನೆಗೆ 5 ಸಾಧ್ಯವಿರುವ ಉತ್ತರಗಳು. ಅಷ್ಟು ಗುಣಾಕಾರ ಮಾಡಿದ್ರೆ ನಮಗೆ ಇಲ್ಲಿ ಆನ್ಸರ್ ಬರ್ತದೆ. ಇಲ್ಲಿ ನೋಡ್ರಿ, ಇದು 3 ಮೂರಲೆ 9, 9 ಮೂರಲೆ 27, 27 ಮೂರಲೆ 81, 81 ಮೂರಲೆ 243 ಆಗ್ತದೆ. 243 ಇಂಟು ಇದು 2 4, 4 8, 8 5 40. ಇಷ್ಟು ಗುಣಾಕಾರ ಮಾಡಿದ್ರೆ ಆನ್ಸರ್ ಬರ್ತೈತೆ. ಇದು 0 ಬಿಡ್ರಿ. ಫಸ್ಟ್ 4 ಮೂರಲೆ 12, 4 16, ಇದೊಂದು ಕ್ಯಾರಿ ತೊಗೊಂಡ್ರೆ 17, 4 8, ಇದೊಂದು ಕ್ಯಾರಿ ತೊಗೊಂಡ್ರೆ 9, ಲಾಸ್ಟ್ಗೆ ಒಂದು 0 ಹಚ್ಚಿರ 9720. ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ 9720. ಒಟ್ಟು 9 ಪ್ರಶ್ನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ತರಗಳು ಎಷ್ಟು ಆಗ್ಬೋದು ಅಂದರೆ 9720 ಉತ್ತರಗಳಾಗ್ತವೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಒಂದು ಚೌಕದ ಬಾಹುವನ್ನು ಅಳೆಯುವಾಗ ದೋಷಪೂರಿತವಾಗಿ 2% ಹೆಚ್ಚಾಗಿ ಅಳೆದು ನಮೂದಿಸಿದರೆ ಚೌಕದ ವಿಸ್ತೀರ್ಣ ಕಂಡುಹಿಡಿಯುವಾಗ ಉಂಟಾಗುವ ಶೇಕಡಾವಾರು ದೋಷವೆಷ್ಟು? ನೋಡ್ರಿ ಇಲ್ಲಿ ಪ್ರಶ್ನೆ. ಚೌಕ ಅಂದ್ರೆ ಚೌಕದ ಬಾಹು. ಆ್ಯಕ್ಚುಲಿ ನಾವು ವಿಸ್ತೀರ್ಣ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಅಂದ್ರೆ ಇಲ್ಲಿ ಚೌಕದ ವಿಸ್ತೀರ್ಣ ಅಂದ್ರೆ ಬಾಹು ಇಂಟು ಬಾಹು ಮಾಡ್ತೀವಿ. ಅದಕ್ಕೆ ನಾವು ಬಾಹುವಿನಲ್ಲಿ ಒಂದು ಬಾಹುವಿನಲ್ಲಿ 2% ಹೆಚ್ಚಾತಂದ್ರೆ ಇನ್ನೊಂದು ಬಾಹುವಿನಲ್ಲಿ ಕೂಡ ಮತ್ತೆ 2% ಏನಾಗಬೇಕಂದ್ರೆ ಜಾಸ್ತಿನೇ ಆಗಬೇಕು. ಅದಕ್ಕೆ ಇಲ್ಲಿ ಮೊದಲು ಏನು ಮಾಡ್ಕೋಬೇಕಂದ್ರೆ 2 ಸಲ 2% ನಾವೇನು ಮಾಡ್ಕೋಬೇಕಂದ್ರೆ ಜಾಸ್ತಿ ಮಾಡ್ಕೋಬೇಕು. ಮೊದಲು 100 ಇದ್ದದ್ದು ಏನಾಗ್ತೈತಿ 2% ಜಾಸ್ತಿ ಅಂದ್ರೆ ಟೋಟಲ 100ಕ್ಕೆ ಸಂಬಂಧಪಟ್ಟಂಗೆ 100ಕ್ಕಷ್ಟು 2 ರೂಪಾಯಿ ಜಾಸ್ತಿ ಆದಂಗೆ ಆಯ್ತು. ಒಟ್ಟು ಎಷ್ಟಾತಂದ್ರೆ 102 ಆಗ್ತದೆ. ಏನಾಯ್ತು, ಒಂದು ಸೈಡನ್ನು ಜಾಸ್ತಿ ಮಾಡಿದಾಗ 102. ಯಾಕಂದ್ರೆ ನಾವು ಬಾಹು ಇಂಟು ಬಾಹು ಮಾಡ್ತೀವಿ. ಇಲ್ಲಿ ಒಂದು ಸಲ ಇದು ಒಂದು ಬಾಹು ಬರ್ತಂದ್ರೆ ಇನ್ನೊಂದು ಬಾಹುವಿನ ಕೂಡ ಏನಾಗಬೇಕು, ಮೊದಲನೇ ಬಾಹುವಿನಲ್ಲಿ ಏನು ದೋಷಪೂರಿತವಾಗಿರ್ತಕ್ಕಂಥ 2% ಏನು ಜಾಸ್ತಿ ಮಾಡಿರ್ತಿಲ್ಲ, ಇನ್ನೊಂದು ಬಾಹುವಿನಲ್ಲಿ ಕೂಡ ನಾವು ಹೆಚ್ಚು ಮಾಡ್ಕೋಬೇಕಾಗತ್ತೆ. 2 ಸಲ ಮಾಡ್ಕೋಬೇಕು. ಯಾಕಂದ್ರೆ ವಿಸ್ತೀರ್ಣದಾಗ ಬಾಹು ಇಂಟು ಬಾಹು ಬರ್ತದೆ ಅನ್ನೋದಕ್ಕೋಸ್ಕರ. ಆಮೇಲೆ ಇದೇ ರೀತಿ 102ರಲ್ಲಿ 2% ಮಾಡ್ಕೋಬೇಕು. ಪುನಃ 102ರಲ್ಲಿ 2% ಮಾಡ್ಕೊಂಡಾಗ ನೋಡ್ರಿ, 102 2% ಅಂದ್ರೆ 1% ಅಂದ್ರೆ 1.02, ಇನ್ನೊಂದು % ಅಂದ್ರೆ 1.02, ಟೋಟಲ 402. 102ರಲ್ಲಿ 2% ಅಂದ್ರೆ ಏನಾಗ್ತದೆ ಅಂದ್ರೆ 2.04 ಆಗ್ತದೆ. ಮೊದಲು 2% ಜಾಸ್ತಿ ಮಾಡಿದಾಗ 2 ಆಯಿತು, 2% ಆಯಿತು. ನಂತರ 2% ಮತ್ತು ಪುನಃ 2% ಜಾಸ್ತಿ ಮಾಡಿದಾಗ 2.04. 2 ಕೂಡಿಸ್ಬೇಕಿಲ್ಲಿ 2.04, ಆಮೇಲೆ 2 ಪ್ಲಸ್ ಮಾಡಿಕೊಂಡಾಗ ಇದು 4, ಇದು 0, ಇದು 4, 4.04. ಸರಿಯಾದ ಉತ್ತರ 3ನೇ ಆಯ್ಕೆ ಸರಿಯಾಗಿದೆ.
ನೆಕ್ಸ್ಟ್ ಕ್ವಶನ್ ನೋಡ್ರಿ, ಒಂದು ನಿರ್ದಿಷ್ಟ ಕೋಡ್ನಲ್ಲಿ ಪೆನ್ನನ್ನು ಹೆಂಗೆ ಬರೀತಾರಂದ್ರೆ ಇಲ್ಲಿ ಪೆನ್ನ TAN ಟ್ಯಾನ್ ಅಂತ ಬರ್ದಾರ. ಪೆನ್ನನ್ನು ಟ್ಯಾನ್ ಅಂತ ಬರೆದ್ರ ಇದನ್ನು ಬರೀಬೇಕಾದ್ರೆ ಕೋಡ್ ಯಾವ ರೀತಿ ಆಗೈತೆ ಅಂದರೆ 0 ಅಂತ ಆಗೈತೆ. ಅದು ಯಾವ ರೀತಿ 0 ಆಗೈತೆ ಅನ್ನೋದನ್ನು ಕಂಡುಹಿಡಿಯಬೇಕು. ನೆಕ್ಸ್ಟ್ ಅದೇ ರೀತಿ DN ಇದ್ದಿದ್ದ COB ಆಗಬೇಕಾಗಿತ್ತಂದ್ರೆ ಇಲ್ಲಿ ಕೋಡ್ ಯಾವ್ದು ಬರ್ತದೆ ಅನ್ನೋದು ಅವರ ಪ್ರಶ್ನೆ. ನೋಡ್ರಿ, ನಮ್ಗೆ ಆಲ್ಫಾಬೆಟದ ನಂಬರ್ ಗೊತ್ತಿರಬೇಕು. ಇಲ್ಲಿ E ಅನ್ನೋದು 5ನೇ ಅಕ್ಷರ, ಆಮೇಲೆ N ಅನ್ನೋದು 14ನೇ ಅಕ್ಷರ, ಆಮೇಲೆ P ಅನ್ನೋದು 16ನೇ ಅಕ್ಷರ. ಅದೇ ರೀತಿ ಈ ಕಡೆ ಬಂದಾಗ T ಅನ್ನೋದು 20ನೇ ಅಕ್ಷರ, A ಅನ್ನೋದು 1ನೇ ಅಕ್ಷರ, N ಅನ್ನೋದು ಸೇಮ್ ಇಲ್ಲಿ 14ನೇ ಅಕ್ಷರ. ಇವೆರಡು ಥರದ್ದು ಮೊತ್ತ ಮಾಡಿದಾಗ ನೋಡ್ರಿ 16 5 21 21 1 14 ಎಷ್ಟಾಗುತ್ತೆ ಅಂದರೆ ಇದು 35 ಆಗ್ತದೆ. ಈ ಕಡೆ 35. ಅದೇ ರೀತಿ ಇಲ್ಲಿ 20 14 1 15 ಕೂಡಿಸಿದಾಗ ಇದು 35 ಆಗ್ತದೆ. ಇಲ್ಲಿ 0 ಬರಬೇಕಾಗಿತ್ತಂದ್ರೆ ಇದರ ಅರ್ಥ ಇವೆರಡು ಏನು ಮಾಡತ್ತಾರಂದ್ರೆ ಮೈನಸ್ ಮಾಡಕತ್ತಾರೆ. ಹಂಗೆ ಅದೇ ರೀತಿಯಲ್ಲಿ ನಂಬರ್ ಬರ್ಕೊಂಡ ಕೂಡಿಸಿ ಒಂದರಿಂದ ಮೈನಸ್ ಮಾಡ್ಬೇಕು ನಾವು. ನೋಡಿರಿ, D ಅಂದ್ರೆ ಇಲ್ಲಿ ಎಷ್ಟಾಗುತ್ತೆ ಅಂದ್ರೆ ನಮ್ಗೆ ಇಲ್ಲಿ 4 ಆಗ್ತೈತಿ, E ಅಂದ್ರೆ 5 ಆಗ್ತೈತಿ, N ಅಂದ್ರೆ 14 ಆಗ್ತೈತಿ. ಇವೆಷ್ಟು ಕೂಡಿಸಿದಾಗ 4 5 9 9 1 14 ಕೂಡಿಸಿದಾಗ 23. ಅದೇ ರೀತಿ ಇಲ್ಲಿ C ಅಂತಂದ್ರೆ 3ನೇ ಅಕ್ಷರ, O ಅಂತಂದ್ರೆ 15ನೇ ಅಕ್ಷರ, ಆಮೇಲೆ B ಅಂದರೆ 2ನೇ ಅಕ್ಷರ. ಇವಷ್ಟು ಕೂಡಿಸಿದಾಗ 20 ಬರ್ತದೆ ನಮ್ಗೆ. ಹಂಗಾರೆ ಎರಡು ಮೈನಸ್ ಮಾಡ್ಕೊಂಡಾಗ ಏನು ಉತ್ತರ ಬರ್ತದೆ ಅಂದ್ರೆ ಇಲ್ಲಿ 23ರಾಗ 20 ಕಳ್ಕೊಂಡ್ರೆ 3 ಬರ್ತದೆ. ಅಂದರೆ ಇಲ್ಲಿ ಸರಿಯಾದ ಉತ್ತರ 2ನೇ ಆಯ್ಕೆ ಸರಿಯಾಗಿದೆ. ನೆಕ್ಸ್ಟ್ ಇನ್ನೂ ಕೆಲವೊಂದಿಷ್ಟು ಪ್ರಶ್ನೆಗಳಿದಾವು. ನೋಡಿ, 10 - 2 + 9 × 2 / 4 = 19. ಈ ಸಮೀಕರಣವು ಸರಿ ಹೊಂದಬೇಕಾದರೆ ಯಾವ ಚಿಹ್ನೆಯನ್ನು ಅದಲು ಬದಲು ಮಾಡಬೇಕು? ನೋಡ್ರಿ, ಇಲ್ಲಿ ಅವರು ಕೆಲವೊಂದಿಷ್ಟು ಆಯ್ಕೆಗಳನ್ನು ಕೊಟ್ಟಾರು, ಅದನ್ನು ನಾವು ಪರೀಕ್ಷೆ ಮಾಡಿ ನೋಡಬೇಕು. ಮೊದಲನೇ ಆಯ್ಕೆ ಏನೈತಿ, ಮೈನಸ್ ಮತ್ತು ಭಾಗಾಕಾರ ಚಿಹ್ನೆಯನ್ನು ಎಕ್ಸ್ಚೇಂಜ್ ಮಾಡಿಕೊಂಡಾಗ ಪರೀಕ್ಷೆ ಮಾಡಬೇಕು. ಈಗ ಉದಾಹರಣೆಗೆ 10 - 2 + 9 × 2 / 4. ಇಲ್ಲಿ ಏನು ಮಾಡ್ಕೊಳ್ಳೋಣಂತಂದ್ರೆ ಈ ಮೈನಸ್ ಇದ್ದಲ್ಲಿ ಏನು ಮಾಡೋಣ, ಭಾಗಾಕಾರ ಚಿಹ್ನೆ ಹಾಕೊಳ್ಳೋಣ ಇಲ್ಲಿ. ಆಮೇಲೆ ಭಾಗಾಕಾರದಲ್ಲಿ ಏನು ಮಾಡ್ಕೋಬೇಕಂದ್ರೆ ಮೈನಸ್ ತೊಗೋಬೇಕು. ಇಲ್ಲೇನು ಬರಬೇಕು, ಮೈನಸ್ ತೊಗೋಬೇಕು. ಈಗ ನಾವು ಮೊದಲು ಬಾಡ್ಮಾಸ್ ನಿಯಮದ ಪ್ರಕಾರ ಮೊದಲು ಭಾಗಾಕಾರ ಮಾಡಬೇಕು, ಆಮೇಲೆ ಗುಣಾಕಾರ ಮಾಡಬೇಕು. 2 1 2 5 ಇದರ ಬೆಲೆ ಎಷ್ಟು ಬಂತಂದ್ರೆ 5. ಆಮೇಲೆ ಪ್ಲಸ್ ಇದನ್ನು ಇದಕ್ಕೆ ಗುಣಾಕಾರ ಮಾಡ್ಕೋಬೇಕು, 9 2 18 ಬರ್ತೈತಿ. ಆಮೇಲೆ ಇಲ್ಲಿ -4 ಆಗಬೇಕು. ಆಮೇಲೆ ಇವೆರಡನ್ನು ಪ್ಲಸ್ ಮಾಡ್ಕೊಂಡ್ವಿ ಅಂದ್ರೆ 5 + 18 ಕೂಡಿಸಿದಾಗ 23 ಬರ್ತೈತಿ. ಆಮೇಲೆ ಇಲ್ಲಿ -4 ಐತಿ. 23ರಾಗ 4 ಕಳೆದು ಅಂದ್ರೆ 19. ಅದಕ್ಕೆ ಇಲ್ಲಿ ಅವ್ರು 19 ಬರ್ಬೇಕಂತಂದರು. 19 ಬರಬೇಕಾದ್ರೆ ಮೈನಸ್ ಮತ್ತು ಭಾಗಾಕಾರ ಚಿಹ್ನೆಯನ್ನು ಪರಸ್ಪರ ಅದಲು ಬದಲು ಮಾಡಬೇಕು. ಇನ್ನೂ ಕೆಲವೊಂದಿಷ್ಟು ಕ್ವಶನ್ಗಳದಾವು. ಇನ್ನೂ ಮುಂದಿನ ಪ್ರಶ್ನೆಗಳನ್ನು ಪಾರ್ಟ್ 2 ವಿಡಿಯೋದಲ್ಲಿ ನಾವು ಚರ್ಚಿಸೋಣ ಎಂದು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ.